ಅವರು ಎನ್ ಡಿ ಎ ಜೊತೆ ಮೈತ್ರಿ ಆಗಿದ್ರಿ. ನೀವು ಎನ್ ಡಿ ಎ ಜೊತೆ ನಿಮ್ಮ ಕ್ಷೇತ್ರ ಕೂಡ ಕಲಬುರಗಿ ಲೋಕಸಭಾ ಕ್ಷೇತ್ರಕ್ಕೆ ಹೋಗುತ್ತೆ, ಭಾಳ ನಿರ್ಣಾಯಕವಾಗಿರ್ತಕ್ಕಂಥ ಒಂದು ಕ್ಷೇತ್ರ ಗುರುಮಠಕಲ್ಲು. ನೀವು ಎನ್ ಡಿ ಎ ಅಭ್ಯರ್ಥಿ ಪರ ಮಾಡ್ತೀರೋ ಏನಾದರೂ ಮತ್ತೆ ಈ ರೀತಿ ಬೇರೆ ನಿರ್ಧಾರ ತೆಗೆದು? ನಾನು ಇದ್ರ ಮುಂಚೆನೇ ಹೇಳಿರ್ತಕ್ಕಂಥದ್ದು MP ಚುನಾವಣೆಯಲ್ಲಿ ಅವತ್ತೇನು ಅಭ್ಯರ್ಥಿಗಳು ಯಾರು ಆಗ್ತಾರೆ ಮುಂದಿನ ದಿನದಾಗ ಅಭ್ಯರ್ಥಿಗಳು ಆಗೋದ್ರ ಮೇಲೆ ನಾನು ತೀರ್ಮಾನ ಮಾಡ್ತೀನಿ ಅಂತ ಹೇಳಿರ್ತಕ್ಕಂಥದ್ದು. ಈಗ ಇವತ್ತಿನ ರಾಜ್ಯಸಭೆ ಚುನಾವಣೆದು ನಾನು ಎಲ್ಲರ ಅಭಿಪ್ರಾಯ ತಗೊಂಡು ತೀರ್ಮಾನ ಮಾಡ್ತೀನಿ ಅಂತಲೂ ಹೇಳ್ತಕ್ಕಂಥದ್ದು. ನನ್ನ ರಾಜಕೀಯವಾಗಿ ನಮ್ಮ ಕುಟುಂಬನ ಬೆಳೆಸಿರ್ತಕ್ಕಂಥವ್ರ ಅಭಿಪ್ರಾಯನೇ ಅಂತಿಮ ಅಭಿಪ್ರಾಯ. ಸರ್, ಲೋಕಸಭಾ ಚುನಾವಣೆ ಅಂದರೆ ಎನ್ ಡಿ ಎ ಅಭ್ಯರ್ಥಿ ಪರ ಕೆಲಸ ಮಾಡಲ್ಲ ಅಂತ ನಾನು ಮಾಡ್ತೀನಂತೂ ಹೇಳಲ್ಲ, ಮಾಡಲ್ಲಂತೂ ಹೇಳಲ್ಲ. ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆ ಚುನಾವಣೆ ಪ್ರಕ್ರಿಯೆ ನಡೆದ ಮೇಲೆ ಅವತ್ತು ನಾನೆಲ್ಲ ಮುಖಂಡರು ಕಾರ್ಯಕರ್ತರು ಏನು ಹಿತೈಷಿಗಳು ಅಭಿಪ್ರಾಯ ತಗೊಂಡು ತೀರ್ಮಾನ ಮಾಡ್ತೀನಿ. ಸರ್, ನಿಮ್ಮ ನಡೆ ನಿಗೂಢ ಕಾಣ್ತಾ ಇದೆ ಸರ್. ನಿಮ್ಮ ಮಾತುಗಳು ನೋಡಿದ್ರೆ ನಿಮ್ಮ ನಡೆ ಬಹಳ ನಿಗೂಢ ಇದೆ ಕ್ಷೇತ್ರದಲ್ಲಿ ಇರಬಹುದು. ಮತ್ತು ಮಹೇಶ್ ಹೆಬ್ಬ ಕಾಟ್ಲಾ ಮೀನು ಕೃಷಿಯಲ್ಲಿ ಎಕರೆಗೆ 3 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ರಾಜ್ಯಸಭಾ ಎಲೆಕ್ಷನ್, ಲೋಕಸಭಾ ಎಲೆಕ್ಷನ್, ನೀವು ಎನ್ ಡಿ ಎ ಜೊತೆ ಇರ್ತಿರೋ ಇಲ್ವೋ ಅಂತ ಅನುಮಾನ ಕೂಡ ಸಾಕಷ್ಟು ಜನರಿಗಿದೆ. ಅದೆಲ್ಲದಕ್ಕೂ ಟೈಮ್ ಇದೆ. ಸ್ವಲ್ಪ ನಾನು ಎಲ್ಲರ ಅಭಿಪ್ರಾಯ ತಗೊಂಡು ನಾನು ಅಂತಿಮ ನಿರ್ಧಾರಗಳು ಮಾಡ್ತೀನಿ. ಕ್ಷೇತ್ರದಲ್ಲಿ ಮುಂದೆ ಕಾಂಗ್ರೆಸ್ ಹೋಗಬಹುದು ಚರ್ಚೆ ಇಲ್ಲ, ನಾನು ಎಲ್ಲಿ ಇರ್ತೀನಿ ಎಲ್ಲಿಗೆ ಹೋಗ್ತೀನಿ ಎಂಬುದು ಈ ಸದ್ಯ ಪ್ರಸ್ತುತ ಅಲ್ಲ. ಬಟ್ ಏನೇ ಮಾಡಬೇಕಾದ್ರೂ ನನ್ನ ಬೆಳೆಸಿರ್ತಕ್ಕಂಥ ನನ್ನ ಕುಟುಂಬ ಹಿತೈಷಿಗಳೇನಿದ್ದಾರೆ ಅವರೆಲ್ಲರ ಅಭಿಪ್ರಾಯ ತಗೊಂಡು ತೀರ್ಮಾನ ಮಾಡ್ತೀನಿ.